ಡಿಕೆ ಶಿವಕುಮಾರ್ ಹಾಗೇನೆ ಕುಮಾರಸ್ವಾಮಿ ಅವರ ನಡುವೆ ವಾಕ್ಸಮರ ಅನ್ನೋದು ನಿಂತಿಲ್ಲ, ಮುಂದುವರಿತಾ ಇದೆ. ಈ ಪಾದಯಾತ್ರೆಯ ಸಂದರ್ಭದಲ್ಲೇ ಒಬ್ಬರ ಮೇಲೆ ಒಬ್ಬರು ಕೌಂಟರ್ ಕೊಡ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಮೈತ್ರಿ ಸಮಾವೇಶ, ಸಾತನೂರು ಸರ್ಕಲ್ನಲ್ಲಿ ಬಹಿರಂಗ ಪ್ರಚಾರ ಸಭೆ. ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕನಕಪುರದಲ್ಲೇ ಕೃಷ್ಣದೇವರಾಯ ಚಿನ್ನ ಅಳೆದುಕೊಂಡು ಹೋಗ್ತಾ ಇದ್ರು ಅಂತ ಅನ್ಸುತ್ತೆ. ತಮ್ಮ ಅಮ್ಮ ಕನಕಪುರದಲ್ಲಿ ಚಿನ್ನ ಅಳೆದು ಮಾರ್ತಿದ್ರು ಅಂತ ಡಿಕೆಶಿ ಹೇಳ್ತಾ ಇದ್ರು. ಅವರು ಮಾತ್ರ ಕೆಂಪೇಗೌಡರ ವಂಶಸ್ಥರಂತೆ, ಮತ್ತೆ ನಾವು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಂದು ರಾಮನಗರದ ಹೆಸರು ಬದಲಾವಣೆ ಮಾಡೋಕೆ ಹೋಗ್ತಾ ಇದ್ದಾರೆ. ಅಂದು ನಾನು ಈ ಹೆಸರಿಟ್ಟಾಗ ಯಾಕೆ ಪ್ರತಿರೋಧ ತೋರಿಸಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿಯನ್ನ ಪ್ರಶ್ನಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕೆಂಪೇಗೌಡರು ವಂಶಸ್ತ್ರ ಅಂತಾರ ಇವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಕ್ ಹೊರಟವ್ರೆ. ಈಗ ರಾಮನಗರ ಜಿಲ್ಲೆ ಹೆಸರನ್ನು ತೆಗೆದು ಅವತ್ತೇ ಯಾಕೆ ಮಾಡಲಿಲ್ಲ? ನಾನು ಅವತ್ತು ರಾಮನಗರ ಜಿಲ್ಲೆ ಘೋಷಣೆ ಮಾಡಿದಾಗ ಯಾಕೆ ವಿಧಾನಸಭೆಯಲ್ಲಿ ವಿರೋಧ ಮಾಡಲಿಲ್ಲ? ಯಾಕೆ ವಿಧಾನಸಭೆಯಲ್ಲಿ ಅವತ್ತು ವಿರೋಧ ಮಾಡಿಲ್ಲ? ಏನು ಇವ್ರ ತಂದೆ ಏನ್ ಕನಕಪುರದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಾರಂತಲ್ಲ, ಎಲ್ಲ ಕಡೆ ಹಳ್ಳಿಗೆ ಕಡ್ಲೆಕಾಯಿ ಅಳಿಯಕ್ಕೆ ಹೋಗ್ತಾ ಇದ್ರ? ಅವ್ರು ಹೇಳವ್ರೆ ಮತ್ತೆ ಮೊನ್ನೆ ಭಾಷಣದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಿದ್ರು ಅಂತ. ಆಗ ಅವ್ರ ಅಂತ ವಂಶಸ್ತ್ರ ಅಂತಲ್ಲ. ಬಹುಶಃ ನಮ್ಮ ವಿಜಯನಗರದ ಕೃಷ್ಣದೇವರಾಯರು ಇಲ್ಲೇ ಬಂದು ಚಿನ್ನ ಕೊಂಡ್ಕೊಂಡು ಹೋಗ್ತಿದ್ರು ಅಂತ ಕಾಣಿಸ್ತದೆ ಕನಕಪುರದಲ್ಲಿ. ಬಹುಶಃ ಮಾತನಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಕನಕಪುರದ ಜನ ಒಂದ್ ನಿಮಿಷ ಅಣ್ಣ, ಕನಕಪುರದ ಜನ ಹೇಳ್ತಾರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೇಳಿ. ಬಹುಶಃ ಅವತ್ತು ವರದೇಗೌಡರು ಇವತ್ತು ನನ್ನ ಮುಂದೆ ಇಲ್ಲ. ವರದೇಗೌಡರು ನಮ್ಮನ್ನು ಅಗಲಿದ್ದಾರೆ. 1985 ಸಾತ್ನೂರಿನಲ್ಲಿ ದೇವೇಗೌಡರು ಚುನಾವಣೆಗೆ ನಿಂತಾಗ 17,000 ಮತಗಳ ಅಂತರದಲ್ಲಿ ಗೆಲ್ಲಿಸಿದ್ರಿ ದೇವೇಗೌಡರನ್ನ. ಅವತ್ತು ಒಂದು ತಿಂಗಳ ಕಾಲ ಹಳ್ಳಿ ಮೇಲೆ ನನಗೆ ರಾಜಕೀಯದ ಗಾಳಿಗಂತ ಗೊತ್ತಿರಲಿಲ್ಲ. ವೇದಿಕೆ ಮೇಲೆ ಒಂದು ನಿಮಿಷ ಮಾತಾಡತಕ್ಕಂತ ನನಗೆ ಅನುಭವವೂ ಇರಲಿಲ್ಲ. ಹಳ್ಳಿಗಳನ್ನು ನೋಡಿದ್ದೇನೆ ಸಾತ್ನೂರ್ನ 1985ರಲ್ಲಿ. ಹಲವಾರು ನಾಯಕರುಗಳನ್ನ ಇವತ್ತು ನೆನೆಸ್ಕೋಬಲ್ಲೆ. ದೇವೇಗೌಡರು ಹೊಳೆನರಸೀಪುರಲ್ಲಿ 2 ಕಡೆ ಗೆದ್ದಾಗ 1985ರಲ್ಲಿ ಅಲ್ಲಿಯ ಕಾರ್ಯಕರ್ತರು ವರದೇಗೌಡರು ಇಲ್ಲ ಇವತ್ತು ಕುಮಾರಸ್ವಾಮಿನ ನಿಲ್ಲಿಸಿ ಚುನಾವಣೆಗೆ ಅಂತ ಹೇಳಿ ಸಾತ್ನೂರಿನಲ್ಲಿ ಅವರೇನು ಒತ್ತಡ ಹಾಕಿದ್ರು. ಅವತ್ತೇನಾದರೂ ದೇವೇಗೌಡರು ತೀರ್ಮಾನ ಮಾಡಿ ನನಗೆ ಅವಕಾಶ ಕೊಟ್ಟಿದ್ರೆ 1985 ಸಾತ್ನೂರಿನಲ್ಲಿ ಇವರು ರಾಜಕೀಯವಾಗಿ ಎಲ್ಲಿ ಬೆಳೀತಾ ಇದ್ರು? ದೇವೇಗೌಡರ ಕೃಪಾ ಕಟಾಕ್ಷವೇ ಅವತ್ತು. ಅವತ್ತಿನ ಜನತೆಯ ಪ್ರೀತಿ ಏನು ಅನ್ನೋದನ್ನು ನೋಡಿದ್ದೆ ನಾನು. ಅಲ್ಲಿಂದ ನನ್ನ ರಾಮನಗರ ಜಿಲ್ಲೆಯ ಸಂಬಂಧ ಪ್ರಾರಂಭ ಆಗಿರೋದು. ಕೇಳ್ತಾರೆ ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಏನು ಆಸ್ತಿ ಇತ್ತು ಹೇಳಬೇಕು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿದ್ದಾರೆ ನನ್ನ, ಇದೇ ನೆಲದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನನ್ನ ಆಸ್ತಿಯ ಬಗ್ಗೆ. ಯಾವ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ? ವಿಧಾನಸೌಧಕ್ಕೆ ಕರೆದಿದ್ದೀರಿ, ಚರ್ಚೆ ಮಾಡಿದ್ದೇನೆ. ಏನು ವರಿ ಮಾಡಬೇಡಿ, ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ನು ನಾನು.